Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವಿಶ್ವನಾಯಕ ನರೇಂದ್ರ ಮೋದಿ ಅವರನ್ನ ನನ್ನ ಜೊತೆಗೆ ಉಳಿದ್ರಲ್ಲ ಅಂತ ಅದೇ ನಂಗೆ ಆನಂದ. ಭಾರತೀಯ ಜನತಾ ಪಾರ್ಟಿ ಅನೇಕ ವ್ಯಕ್ತಿಗಳು ಈಶ್ವರಪ್ಪ ನರೇಂದ್ರ ಮೋದಿ ಅವರ ಫೋಟೋ ಬಳಸ್ತಾ ಇದ್ದಾರೆ, ಇದನ್ನು ತಡಿಬೇಕು ಅಂತ ತಂದ್ಕೊಂಡು ಚುನಾವಣಾ ಆಯೋಗಕ್ಕೆ ಕೋರ್ಟ್ಗೆ ಎಲ್ಲ ಹೋಗಿದ್ರು ಪಾಪ ಅವರು. ಆದರೆ ಚುನಾವಣಾ ಆಯೋಗ ಆಗಲಿ ಕೋರ್ಟ್ ಆಗಲಿ ಯಾವುದೇ ಅವರ ಹೇಳಿಕೆಗೆ ಅವರ ಅಪೇಕ್ಷೆ ತಕ್ಕಂತೆ ಸೊಪ್ಪಾಗಲಿಲ್ಲ. ನರೇಂದ್ರ ಮೋದಿಯವರ ಫೋಟೋ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರನ್ನ ಪೂರ್ಣ ಬಳಸ್ಕೊಳ್ಳುವಂಥ ಅಧಿಕಾರ ಕೇವಲ ಈಶ್ವರಪ್ಪನವ್ರಿಗಲ್ಲ, ವಿಶ್ವನಾಯಕರಾಗಿರೋಂಥ ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಬಳಸ್ಕೋಬೋದು. ಭಾರತದ 140 ಕೋಟಿ ಕೂಡ ನರೇಂದ್ರ ಮೋದಿ ಫೋಟೋ ಬಳಸ್ಕೊಳ್ಳೋಕ್ಕೆ ಅವಕಾಶ ಇದೆ. ನಂತರ ಯಾರು ಕೋರ್ಟ್ಗೆ ಹೋಗಿದ್ದಾರೆ BJP ಪ್ರಮುಖರುಗಳು ಅವರು ಅರ್ಥ ಮಾಡ್ಕೋಬೇಕು, ನರೇಂದ್ರ ಮೋದಿಗೆ ಈ ರೀತಿ ಅಪಮಾನ ಮಾಡಬಾರ್ದು. ಉದಾಹರಣೆಗೆ ಗಣಪತಿ ಒಬ್ಬ ಇಡೀ ಹಿಂದೂ ಸಮಾಜದ ಆರಾಧ್ಯ ದೈವ. ಗಣಪತಿನ ಬಳಸಬೇಡಿ ಅಂತ ಯಾರು ಕೋರ್ಟ್ಗೆ ಹೋಗೋಕ್ಕೆ ಸಾಧ್ಯ ಏನು? ಈಶ್ವರನು ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಈಶ್ವರನ ಪೂಜೆ ಮಾಡ್ತಾರೆ. ಆ ಜಾತಿ ಈ ಜಾತಿ ಅನ್ನೋದು ಪ್ರಶ್ನೆ ಇಲ್ಲ. ಹೀಗಿರ್ಬೇಕಾದ್ರೆ ಈಶ್ವರನ ಫೋಟೋಗೆ ಇಟ್ಕೋಬೇಡಿ ನಿಮ್ಮ ಮನೆಗಳಲ್ಲಿ, ಈ ರೀತಿ ಹೇಳಿದ್ರೆ ಅದು ಒಂದು ರೀತಿಯ ಏನು ಹೇಳ್ಬೋದು ಪದ, ಅರ್ಥಹೀನ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮಾನ್ಯ ನರೇಂದ್ರ ಮೋದಿಯವ್ರನ್ನ ಅವ್ರ ಫೋಟೋ ಬಳಸ್ಕೊಳ್ಳೋದಕ್ಕೆ ಪೂರ್ಣವಾಗಿ ಅಧಿಕಾರ ಸಿಕ್ಕಿದ್ದು ತುಂಬ ಸಂತೋಷ. ಬರುವಂಥ ದಿನಗಳಲ್ಲೂ ಕೂಡ ಕೇವಲ ಅವ್ರ ಫೋಟೋ ಬಳಸೋದಲ್ಲ, ಅವರ ವಿಚಾರವನ್ನು ಸಿದ್ಧಾಂತವನ್ನು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರಚಾರ ಮಾಡ್ತಿದ್ದೀನಿ. ಅದೇ ರೀತಿ ಅವರು ನನಗೆ ಒಂದು ರೀತಿ ಮಾದರಿ ವ್ಯಕ್ತಿ ಮಾನ್ಯ ನರೇಂದ್ರ ಮೋದಿಯವರು, ಆದರ್ಶ ಪುರುಷ. ಅವರ ಆದರ್ಶವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅವ್ರ ಫೋಟೋ ಈ ಚುನಾವಣೆ ಅಷ್ಟೇ ಅಲ್ಲ, ಆಜೀವ ಪರ್ಯಂತ ನರೇಂದ್ರ ಮೋದಿಯವ್ರ ಫೋಟೋನ ಇಟ್ಕೋತೀನಿ. ಇದ್ರ ಬಗ್ಗೆ ಏನೋ ಕೇಳಿದ್ರೆ ಕೇಳಿ ಮತ್ತೆ ಬೇರೆ ಸಬ್ಜೆಕ್ಟ್ ಹೋಗ್ತೀನಿ. ಮೋದಿನ ನನ್ನಿಂದ ಅಗಲಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಬರೀ BJPಲಿ ಯಾರೋ ಇಬ್ಬರು ಮೂರು ಜನ ಕೊಂಡು ಹೋದ್ರಲ್ಲ, ಅವರಿಂದ ಅಲ್ಲ. ಯಾವುದೇ ವ್ಯಕ್ತಿ ನರೇಂದ್ರ ಮೋದಿನ, ಯಾವುದೇ ಪಕ್ಷ ನನ್ನನ್ನು ನರೇಂದ್ರ ಮೋದಿಯಿಂದ ಬೇರ್ಪಡಿಸೋದಕ್ಕಾಗೋದಿಲ್ಲ. ಈ ಚುನಾವಣೆಯಲ್ಲೂ ಅವ್ರ ಫೋಟೋನ ಬಳಸ್ತೇನೆ. ಅವರ ವಿಚಾರ, ತತ್ವ, ಸಿದ್ಧಾಂತಗಳನ್ನು ಕೂಡ ನಾನು ಅಳವಡಿಸ್ಕೊತೇನೆ. ಈ ಚುನಾವಣೆ ಗೆಲ್ಲೋದಕ್ಕೂ ಅದಕ್ಕೆ ಲಾಭನೂ ಆಗುತ್ತೆ. ಮತ್ತು ಇಡೀ ಜೀವನ ಗೆದ್ದ ನಂತರವೂ ಕೂಡ ಮತ್ತು ನರೇಂದ್ರ ಮೋದಿಗೆ ಹೋಗಿ ಕೈ ಎತ್ತಿದ್ದೇನೆ. ನಾನು ಹೇಳ್ತೀನಲ್ರಿ, ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಯಾವತ್ತಾರು ಜಡ್ಮೆಂಟ್ ಇಮೇಟ್ ಕೊಟ್ಟಿದ್ದು ನೋಡಿದಿರಾ? 100 ವರ್ಷ ಆಯಿತು ರಾಮ ಮಂದಿರದ ಬಗ್ಗೆ ಕೋರ್ಟ್ಗೆ ಹೋಗಿ ಜಡ್ಮೆಂಟ್ ಸಿಗೋದು ಭಾಳ ತಡ ಆಯಿತು. ಕೊನೆಗೆ ನ್ಯಾಯಯುತವಾಗಿ ರಾಮ ಮಂದಿರ ಕಟ್ಕೋಬೇಕು ಅಂತ ಜಡ್ಮೆಂಟ್ ಸಿಕ್ತು. ಆದರೆ ಪ್ರಾರಂಭದಲ್ಲಿ ಏನಾಯಿತು, ಕೋರ್ಟಲ್ಲಿ ಜಡ್ಮೆಂಟ್ ಸಿಗ್ತಿರ್ಲಿಲ್ಲ, ಡೇಟ್ಗಳು ಸಿಗ್ತಾ ಇತ್ತು. ಹಾಗೆ ನರೇಂದ್ರ ಮೋದಿಯವ್ರ ಬಗ್ಗೆನೂ ಕೂಡ ರಾಮ ಮಂದಿರದ ಬಗ್ಗೆ ಎಷ್ಟರ ಮಟ್ಟಿಗೆ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಕ್ತೋ, ಅದೇ ರೀತಿ ನರೇಂದ್ರ ಮೋದಿ ಫೋಟೋವನ್ನು ಬಳಸೋದಕ್ಕೂ ಕೂಡ ಹಿಂದೂ ಸಮಾಜದ ಅಥವಾ ಬೇರೆ ಬೇರೆ ಸಮಾಜದವ್ರಿಗೂ ಕೂಡ ಬಳಸೋದಕ್ಕೆ ಪೂರ್ಣ ಅಧಿಕಾರ ಇದೆ. ಇದು ಈಗ ಆಗಿರೋಂಥ ತೀರ್ಮಾನ. ನಾನು ಚುನಾವಣೆಗೆ ನರೇಂದ್ರ ಮೋದಿಯವ್ರ ಫೋಟೋನ ಪೂರ್ಣ ಬಳಸ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ BJP ಹಿನ್ನಡೆ ಅನ್ನೋದಕ್ಕಿಂತಲೂ ಅವ್ರ ಚಿಂತನೆಗೆ ಹಿನ್ನಡೆ ಆಯಿತು. ನರೇಂದ್ರ ಮೋದಿಯವ್ರನ್ನ ಬಳಸ್ಕೊಡ್ದು ಫೋಟೋ ಅಂತ ಅವ್ರ ಚಿಂತನೆ ಇದೆಯಲ್ಲ, ಆ ಚಿಂತನೆಗೆ ಹಿನ್ನಡೆಯಾಗಿದೆ. ಇನ್ಯಾರೂ ಕೂಡ ನರೇಂದ್ರ ಮೋದಿಯ ಫೋಟೋ ಬಳಸ್ಕೊಡ್ದು ಅನ್ನೋಂಥ ಅಂಶವನ್ನು ಯಾರೂ ಇನ್ಮೇಲೆ ಕೋರ್ಟ್ಗೆ ಹೋಗಕೂಡ್ದು. ಈ ಒಂದು ವ್ಯವಸ್ಥೆ ಈಗಾಗಿರೋಂಥ ವ್ಯವಸ್ಥೆಯಲ್ಲಿ ತೀರ್ಮಾನ ಆಗಿದೆ.
ಶಿರಾಳಕೊಪ್ಪದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಮೊನ್ನೆ ಯಡಿಯೂರಪ್ಪನವರು, ರಾಘವೇಂದ್ರ, ವಿಜೇಂದ್ರರವರು ಮಾಡಿದ್ದಾರೆ ಅನ್ನೋದನ್ನು ತುಂಬ ನೋವು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಚುನಾವಣೆ ನಿಲ್ಲಂತ ಅಧಿಕಾರ ಇರುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.